ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ರಜನಿ, ಅಮ್ಮ ರಜನಿ, ಎದ್ದೇಳಮ್ಮ. ಏನಾಯ್ತಮ್ಮ? ಅಯ್ಯೋ ಏನೂ ಆಗಿಲ್ಲಮ್ಮ, ಬೆಳಗಾಯ್ತು ಅಷ್ಟೇ. ನೋಡು, ಇನ್ಮುಂದೆ ನೀನು ದಿನ ಬೆಳಗ್ಗೆ ಬೇಗನೆ ಎದ್ದು ಚಿಕ್ಕದಾದ್ರೂ ಒಂದು ರಂಗೋಲಿ ಹಾಕ್ಬೇಕಮ್ಮ. ಪೂಜೆ ಮಾಡಿ ಸಾಂಬ್ರಾಣಿ ಹೊಗೆ ಹಾಕ್ಬೇಕು. ಅಶೋಕ್ಗೆ ಇದೆಲ್ಲ ಮಾಡಿದ್ರೆ ಇಷ್ಟ ಆಗತ್ತಮ್ಮ. ಆಮೇಲೆ ಅಶೋಕ್ಗೆ ಕಾಫಿ ಮಾಡ್ಕೊಡಕ್ಕೂ ಯಾರೂ ದಿಕ್ಕಿಲ್ಲಮ್ಮ ಈ ಮನೇಲಿ. ಬೇಕಾಬಿಟ್ಟಿ ನೋಡ್ಕೋತಾರೆ. ಕೆಲವೊಂದ್ಸಲ ಕಾಫಿ ಮಾಡಿ ಟೇಬಲ್ ಮೇಲೆ ಇಟ್ಟು ಹೋಗಿರ್ತಾರೆ. ನೀನ್ ಆ ಜವಾಬ್ದಾರಿ ತಗೋಬೇಕಮ್ಮ. ಶಿವಗಾಮಿ ಎದ್ದೇಳಕ್ ಮುಂಚೆನೆ ನೀನ್ ಎದ್ದೇಳ್ಬೇಕು. ಸರಿ ಅಮ್ಮ, ಹಾಗೆ ಮಾಡ್ತೀನಿ. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನನ್ನ ಹತ್ರ ಹೇಳು, ನಾನ್ ನೋಡ್ಕೋತೀನಿ. ಅದು ಅಡ್ಗೆ ಮನೆ ಕಮಲಮ್ಮ ಅವ್ರು ನೋಡ್ಕೋತಾರೆ. ನಾನ್ ಹೇಗಮ್ಮ ಹೋಗಿ ಕಾಫಿ ಮಾಡೋದು? ಅಯ್ಯೋ, ಕಮಲಮ್ಮನೆ ಅಡ್ಗೆ ಮಾಡ್ಬೇಕು ಅಂತೇನು ಇಲ್ವಲ್ಲಮ್ಮ. ನಾನೂ ಅಡ್ಗೆ ಮಾಡ್ತೀನಿ, ಮಲ್ಲಿನೂ ಅಡ್ಗೆ ಮಾಡ್ತಾಳೆ. ನೋಡು, ಅದಕ್ಕೆಲ್ಲ ನೀನ್ ಅವಳು ಪರ್ಮಿಷನ್ ಏನ್ ತಗೋಬೇಕು ಅಂತಿಲ್ಲ. ಹಾಗೇನಾದ್ರೂ ಅವಳು ಮಾತಾಡಿದ್ರೆ ನನ್ನ ಹತ್ರ ಬಂದು ಹೇಳು. ಸರಿಮ್ಮ, ಆಯ್ತು. ಸರಿ, ಬೇಗ ಬೇಗ ರೆಡಿ ಆಗ್ಬಿಟ್ಟು ಕಾಫಿ ಮಾಡ್ಕೊಟ್ಬಿಡು. ಸರಿ ಅಮ್ಮ. ಹೇ ತಂದ್ರು, ತಗೋರಿ ವಣಿವ್ರ, ಮಾಡ್ರಿ. ನೋಡ್ತಾ ಇರು. ಹಲೋ. ಹಲೋ, ಯಾರು ಮಾತಾಡ್ತಾ ಇರೋದು? ನಾನು ಊರ್ಮಿಳಾ ಮಾತಾಡ್ತಾ ಇದ್ದೀನಿ. ನೀನ್ ಯಾಕೆ ಫೋನ್ ಮಾಡ್ದೆ? ಅಲ್ಲ, ಡೆಲ್ಲಿಗೆ ಹೋಗಿ ತಿಂಗಳಾಯ್ತು, ಒಂದು ಫೋನೇ ಮಾಡಿಲ್ಲ. ನೀನೇ ಅಲ್ವಾ ನೀನ್ ನನಗೆ ಕಾಲ್ ಮಾಡಬೇಡ, ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದು? ಹಾಗಂತ ಸಂಬಂಧ ಇಲ್ಲ ಅಂದ್ರಾಗತ್ತಾ? ನನಗೇನಾಗಿದೆ ಅಂತ ಗೊತ್ತಾ ನಿಮ್ಗೆ? ಎಲ್ಲ ಗೊತ್ತು. ನಿನಗಾಗ್ಬೇಕಾಗಿದ್ದೆ ಅನ್ಬೋಸು. ನೋಡಿ, ನನ್ನಿಂದ ನೀವು MP ಆಗಿರೋದು ಅದನ್ನ ಮರಿಬೇಡಿ. ನಿನ್ನ ಹೆಸರು ಬಳಸ್ಕೊಂಡಿದ್ರೆ ಡೆಲ್ಲಿಗೆ ಬರಕಾಗ್ತಿರ್ಲಿಲ್ಲ. ಅಷ್ಟು ಹಾಳಾಗಿದೆ ನಿನ್ನ ಹೆಸರು. ಮತ್ತೆ ನನಗಿನ್ಯಾವತ್ತೂ ಫೋನ್ ಮಾಡಬೇಡ, ಇಡು ಫೋನು. ಹಲೋ ಹಲೋ, ಏನಾಯ್ತು? ಎಷ್ಟು ಪೊಗರಿರ್ಬೇಕು ಅವನಿಗೆ. ನಾನು ಹೇಳ್ದಂಗೆ ಕೇಳ್ಕೊಂಡು ಕಾಲ್ ಹತ್ರ ಬಿದ್ದಿದ್ದೋನು. ತಾನು MP ಆಗಿದ್ದೀನಿ ಅನ್ನೋ ಪೊಗರು. ನಾನು ಮಾತಾಡ್ತಿದ್ರು ಕಾಲ್ ಕಟ್ ಮಾಡ್ತಾನೆ. ಮತ್ತೆ ಕಾಲ್ ಮಾಡು, ಬಿಡ್ಬೇಡ. ಮಾಡಕ ನೀನು. ಅವನಿಂದಾನೆ ಎಲ್ಲ ಆಗತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಅವನಿಲ್ಲ ಅಂದ್ರೆ ಬೇರೆಯವ್ರು ಯಾರು ಇಲ್ವಾ? ಸೆಂಟ್ರಲ್ ಮಿನಿಸ್ಟರ್ ಕಾಲ್ ಮಾಡ್ತೀನಿ. ನೋಡ್ಕೊಳ್ತಾ ಇರೋ. ಹಾ ಹಾ. ಫೋನೇ ತೆಗಿತಾ ಇಲ್ಲ. ಅಯ್ಯೋ, ಹೊಸ ನಂಬರು ಕೆಲವೊಬ್ರು ತೆಗಿಯಾಗಿಲ್ಲ. ನಾನು ಊರ್ಮಿಳಾ ಅಂತ ಒಂದು ಮೆಸೇಜ್ ಹಾಕ್ರಿ. ಹಾ, ಹಲೋ, ಹೇಳಮ್ಮ. ಹೇಗಿದ್ದೀರಾ ಸರ್? ಇಷ್ಟೊತ್ತು ಚೆನ್ನಾಗಿದ್ದೆ. ನೀನ್ ಕಾಲ್ ಮಾಡ್ದೆಯಲ್ಲ, ಮುಂದೇನಾಗತ್ತೋ ನೋಡ್ಬೇಕು. ಯಾಕೆ ಸರ್ ಹಾಗೆ ಮಾತಾಡ್ತಿದ್ದೀರಾ? ನಾನೇನೋ ಕಷ್ಟದಲ್ಲಿದ್ದೀನಿ, ನೀವೇನಾದ್ರೂ ಸಹಾಯ ಮಾಡ್ತೀರಾ ಅಂತ ಕಾಲ್ ಮಾಡಿದ್ರೆ ನೀವೇ ಹಿಂಗೆ ಮಾತಾಡ್ಬಿಟ್ರಲ್ಲ ಸರ್. ನಮ್ಮನೆಗೆ ಇಡಿ ರೇಡ್ ಆಗಿದೆ. ಆ ಶಿವಗಾಮಿನೇ ಮಾಡಿಸಿರೋದು. ಕೈಯಲ್ಲಿ ₹1 ಇಲ್ಲ, ಬೀದಿನಲ್ಲಿದ್ದೀವಿ ಸರ್. ಮಾಡಿದ್ದುಣ್ಣೋ ಮಾರಾಯ ಅಂತ ನಿನ್ನೆ ಮಾಡಿದ ಪಾಪಕ್ಕೆ ಇವತ್ತು ಫಲ ಅನುಭವಿಸ್ತಾ ಇದೀಯಾ? ಹಾವಾಡಿಗಿನ ಸಹವಾಸ ಮಾಡಿದ್ರು ಹಾವಿನ ಸಹವಾಸ ಮಾಡಬಾರ್ದು ಅಂತಾರೆ. ಶಿವಗಾಮಿ ತಂಟೆಗೆ ಹೋಗ್ಬಾರ್ದು ಅಂತ 1000 ಸಲ ಹೇಳಿದೀನಿ. ಯಾವತ್ತಾದ್ರೂ ನನ್ನ ಮಾತು ಕೇಳಿದ್ಯಾ? ನಿನ್ ಮಗನೂ ನನ್ನ ಮಾತು ಕೇಳಲಿಲ್ಲ. ಇರೋನೊಬ್ಬ ಮಗ ಸಭ್ಯಸ್ಥನಾಗಿ ಬೆಳೆಸೋ ಬದಲು ಚಂಡಾಳನಾಗಿ ಬೆಳೆಸಿದ್ಯಾ. ಪಾಪ, ದೇವರಂತ ಮನುಷ್ಯ ಸತ್ಯದೇವ್ ಅನುಭವಿಸದೇ ಇರೋಂತ ಅವಮಾನನೇ ಇಲ್ಲ. ಈಗ ನಿಮ್ ಸಹವಾಸ ಬಿಟ್ಟು ನೆಮ್ಮದಿಯಾಗಿ ಡೆಲ್ಲಿಲಿ ಜನಗಳ ಸೇವೆ ಮಾಡ್ಕೊಂಡಿದ್ದಾರೆ. ನನಗ್ ಕಾಲ್ ಮಾಡಿದ ಹಾಗೆ ಅವ್ರಿಗೆ ಕಾಲ್ ಮಾಡಿ ತೊಂದರೆ ಕೊಡಬೇಡ. ಕಾಲ್ ಮಾಡಿದ್ದೆ, ಅವ್ರು ನನ್ನ ಹತ್ರ 1 ನಿಮಿಷ ಕೂಡ ಮಾತಾಡ್ಲಿಲ್ಲ ಸರ್.
ನೀನ್ ಮಾಡೋ ಕೆಲ್ಸಕ್ಕೆ ಹಾಗೆ ಮಾತಾಡ್ತಾರೆ. ನೀನು ನಿನ್ ಮಗ ಅಡ್ಡದಾರಿ ಹೋಗೋದನ್ನೇ ಕಸುಬ್ ಮಾಡ್ಕೊಂಡಿದ್ದೀರಾ. ದಾಂಡಿಗಿಂತರ ಒಬ್ಬ ಮಗನ್ ಹೆತ್ತು ಊರವ್ರ ಆಸ್ತಿನೆಲ್ಲ ಬಡ್ದು ಬಾಯಿಗೆ ಹಾಕೊಳ್ಳಕ್ಕೆ ಬೀದಿಗಿಳಿಸಿದ್ದೀರಾ. ಶಿವಗಾಮಿ ತಂಟಕ್ಕೆ ಹೋಗೋಂತ ಅವಶ್ಯಕತೆ ಏನಿತ್ತು? ಏನ್ ಕಮ್ಮಿ ಇತ್ತು? ಹಾಗೆ ಆಸ್ತಿ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ದುಡ್ಡು ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ ನಿಮ್ಗೆ. ಆ ಅಮಾಯಕ ಹೆಣ್ಣಿನ ಆಸ್ತಿ ಹೊಡೆಯೋದಕ್ಕೆ ಮಾಡಬಾರ್ದು ಕೆಲಸ ಎಲ್ಲ ಮಾಡಿದ್ರಿ, ಆಡಬಾರ್ದು ಆಟ ಎಲ್ಲ ಆಡಿದ್ರಿ. ಪಾಪ ಆ ಹೆಣ್ಮಗಳು ತಾಳ್ಮೆಯಿಂದ ಎಲ್ಲ ಸಹಿಸ್ಕೊಂಡಿದ್ಲು. ಯಾರಿಗೆ ಆಗ್ಲಿ ತಾಳ್ಮೆಗೊಂದು ಮಿತಿ ಇರುತ್ತಲ್ವಾ, ಅದು ಮೀರಿದಾಗ ಹೀಗೆ ಆಗೋದು. ಇವಾಗ ಗೊತ್ತಾಯ್ತಾ ಶಿವಗಾಮಿ ಶಕ್ತಿ ಏನು ಅಂತ? ನಿನ್ನ ಮಗನಂತೂ ಸಾಯೋವರೆಗೂ ಜೈಲಲ್ಲೇ ಕೊಳೆಯೋ ಹಾಗೆ ಮಾಡಿದ್ಯಾ. ನೀನಾದ್ರೂ ಬುದ್ಧಿ ಕಲ್ತ್ಕೊಂಡು ಇನ್ಮೇಲಾದ್ರೂ ಜೀವನದಲ್ಲಿ ನೆಟ್ಟಗ್ ಬಾಳದ್ ನೋಡು. ಅದೆಲ್ಲ ಹಾಗಿರ್ಲಿ, ಈಗ ಇಡೀ ರೇಡ್ ಆಗಿದೆ. ಅದಕ್ಕಾಗಿ ನನಗೆ ನಿಮ್ಮಿಂದ ಏನ್ ಸಹಾಯ ಆಗುತ್ತೆ ಅದನ್ನ ಮಾತ್ರ ಮಾತಾಡಿ. ಈಗ ನಿನಗೇನಾದ್ರೂ ಸಹಾಯ ಮಾಡಿದ್ರೆ ನಿನ್ ಮಗನ್ ಪಕ್ಕದ ರೂಮ್ನಲ್ಲಿ ನಾನ್ ಕಂಬಿ ಎಣಿಸ್ಬೇಕಾಗತ್ತೆ. ನಿನ್ ಸಹವಾಸನೆ ಬೇಡ. ಇನ್ ಯಾವತ್ತೂ ಕಾಲ್ ಮಾಡ್ಬೇಡಮ್ಮ. ನೀನ್ ಮಾಡಿದ ತಪ್ಪಿಗೆ ಅನುಭವಿಸ್ಲೇಬೇಕು. ಸರ್ ಸರ್ ಅಯ್ಯೋ ಅಯ್ಯೋ ದೇವ್ರೆ, ಅಜ್ಜಿದು. ಅಯ್ಯಪ್ಪ, ಬದುಕ್ತು ಬಡ ಜೀವ. ಈಗ ಮೊದಲು ಹೋಗಿ ಈ ಮೊಬೈಲ್ನ ಅಜ್ಜಿ ರೂಮ್ನಾಗ ಇಟ್ಟು ಬರ್ತೀನಿ. ಅವ್ರಿಗೇನಾದ್ರೂ ಗೊತ್ತಾತಂದ್ರ ನಮ್ ಕತಿ ಅಷ್ಟ. ಹೋಗು ಬಿಸಾಕಪ್ಪ. ಮೊದ್ಲು ಹೋಗ್ರಿ, ಹೋಗಿ. ಅಜ್ಜಿ ಇಲ್ಲೇ ಕೂತಾರ. ಈ ರೂಮ್ನಾಗ ಇಡಕ್ ಆಗಾಗಿಲ್ಲ, ಆ ರೂಮ್ನಾಗ ಇಡ್ತೀನಿ. ಹಾ, ಅಲ್ಲಿಡಕ್ ಹೋದಾಗ ಅಜ್ಜಿ ಎದ್ದು ಬಂದ್ಬಿಟ್ರ ಈಗ ನೋಡ್ಕೊಳಕ ಯಾರೇ ಒಬ್ರು ಬೇಕಲ್ಲ. ಹಾ, ಚಿನ್ನಿನ ಕರಿತೀನಿ. ಅಲ್ಲಿ ನೋಡಲ್ಲಿ ಅಜ್ಜಿ ಅಲ್ಲೇ ಕುಂತಾರ. ನಾ ಈಗ ಫೋನ್ ಇಡಕ್ ಆಗ್ತಿಲ್ಲ. ಈ ರೂಮ್ನಾಗ ಇಡೋಣ ಅಂದ್ರ ಅಜ್ಜಿ ಏನಾದ್ರು ಎದ್ದು ಬಂದು ಯಾಕೆ ಇಲ್ಲಿ ಬಂದಿ, ಫೋನ್ ಯಾಕೆ ತಗೊಂಡೋಗಿ ಅಂತ ಕೇಳಿದ್ರ? ಅದಕ್ ನನ್ನನ್ ಯಾಕೆ ಕರೆದ್ರಿ ಇಲ್ಲಿ? ಯಾಕಂದ್ರ ನಾ ಹೋಗಿ ಫೋನ್ ಇಟ್ಟು ಬರೋ ತನಕ ಈ ಅಜ್ಜಿ ರೂಮ್ನಾಗ ಏನ್ ಮಾಡ್ತಾರಂತ ನೋಡ್ತಿರು. ಅಕಸ್ಮಾತ್ ಅವ್ರು ಎದ್ದು ಬಂದ್ರಂದ್ರ ನೀ ನನಗ್ ಬಂದ್ರು ಅಂತ ಹೇಳ್ಬೇಕು. ಹೇಗ್ ಕರೀಲಿ? ಸೆಳೆ ಹೊಡಿ. ಸರಿ ಆಯ್ತು, ಹೋಗಿ ಬೇಗ ಬೇಗ. ಏನ್ರಿ? ಅಜ್ಜಿ ಎದ್ದು ಬಂದಿಲ್ಲ. ನೀವು ಹೋಗಿ. ಆತು. ಚಿನಿ, ಅಜ್ಜಿ ಎದ್ದು ಬಂದಿಲ್ಲಲ್ಲ? ಇಲ್ಲ ರೀ, ಬಂದ್ರೆ ನಾನು ಹೇಳ್ತೀನಿ ತಾನೆ. ಹೋಗಿ ಇಟ್ಬಿಟ್ ಬನ್ನಿ. ಆತು, ಹುಷಾರಲ್ಲೇ ನೋಡ್ಕೋತಿರು. ನಾನು ಹೇಳ್ತಿದ್ದೀನಿ ತಾನೆ, ಅವಾಗಿಂದ ನೋಡ್ಕೋತೀನಿ ಅಂತ. ಅದೆಷ್ಟ್ ಸರಿ ಬರ್ತೀರಾ?